ಸ್ನೇಹಿತರೆ ಬಂದ್ಬಿಟ್ಟು ನಾನು ಟೊಂಗ ಗಾಡಿ ತಗೊಂಡ್ಬಣ್ಣೆ ಹೆಸರು ಇಪ್ಪನ ಕಟ್ಟಾಗ ಸೊ ಟೊಂಗ ಹತ್ತಾನ ಸೊ ಫಸ್ಟ್ ಟೈಮ್ ಈ ಥರ ಟೊಂಗ ಹತ್ತಿದ್ದೀನಿ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಬೋದ್ಗಿಯಲ್ಲಿ ಹತ್ತಿದ್ದಲ್ಲ ಸೊ ಬೋದ್ಗಿಯಲ್ಲಿ ಇದೇ ಥರ ಟೊಂಗ ನೈ 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 ಸೊ ಬಂದ್ಬಿಟ್ಟು ನೋಡಿ ಇಲ್ಲಿಂದ ಮುಂದೆ ಹೋಗೋಣ ನಾವು ನೈ ನೈ ನೈಲಕ್ಕೆ ಸೊ ನೋಡಿ ಟೊಂಗ ಗಾಡಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಹೋಗ್ಬಿಟ್ಟು ಸೊ ಜಡ್ಕ ಗೊತ್ತಲ್ಲ ಆ್ಯಕ್ಚುಲಿ ನಾವು ಬೋದ್ಗಿಯಲ್ಲಿ ಹೋಗಿದ್ದೆ ಇದು ಕುದುರೆ ತುಂಬ ಹೈಟ್ ಗುರು ದೊಡ್ಡ ಕುದುರೆ ಇದು ಇಲ್ಲಿಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು ವಾವ್ ಹೋಗೋಣ ಸೊ ನಾವು ಆಟೋದಲ್ಲಿ ಹೋಗೋಕ್ಕಂತಿದ್ದೀರ ನೋಡಿ ಜಟಕ ಗಾಡಿಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ನೋಡಿ ಹೆಂಗಿದೆ ನೋಡಿ ಜಟಕ ಕುದುರೆ ಮಾಡಿ ರೂಮೇ ಹಾಂ ರೂಮ್ ಸೊ ಇವಾಗ ಇಲ್ಲಿಂದ ಬಂದ್ಬಿಟ್ಟು ಜಸ್ಟ್ ನಮ್ಮದು ಒಂದೂವರೆ 2 ಕಿಲೋಮೀಟರ್ ಇದೆ ಜಸ್ಟ್ 50 ರೂಪೀಸ್ ಮಾತ್ರ ತೊಗೊತಾರೆ ಪಾಪ ಓಕೆ ಹೋಗೋಣ ರಿಲೀವ್ ಮಾಡೋದ್ರಿಂದ ಬಂದ್ಬಿಟ್ಟು ಮೈಕ್ ಏನು ಅಲೋ ಮಾಡ್ತಾ ಇಲ್ಲ ನನಗೆ ಇವಾಗ ಫೋನಲ್ಲಿ ಮೈಕ್ ಇಲ್ಲ ಬಂದ್ಬಿಟ್ಟು ವಿತೌಟ್ ಮೈಕಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಎಂಟ್ರಿ ನೋಡಿ ಅಷ್ಟೇ ಮೈಕ್ ಇವರು ಫುಲ್ ಅಲೋ ಮಾಡಿಲ್ಲ ನಾನು ಮೈಕ್ ಇಲ್ಲಿಂದ ಎಲ್ಲ ಬಂದ್ಬಿಟ್ಟು ಫೋಟೋ ಹೆಂಗಿದೆ ಫ್ಯಾಂಟಾಸ್ಟಿಕ್ ಇದೆ ಸೊ ಇದೆಲ್ಲ ಮೇನ್ ದ್ವಾರ ಇದೆ ಇದರಿಂದ ದ್ವಾರ ನಮಗೆ ಶಾಲೆಯ ಮಗ ಇರುವಂಥ ಮುಂದೆ ತೋರಿಸ್ತೀನಿ ಇಲ್ಲಿ ನಾವು ಒಂಥರ ಬಟ್ ದಿನ ನಾವು ಒಂಥರ ಫುಲ್ ವೈರ್ ನೋಡಿ ನೋಡಿದ್ರೆ ಇಲ್ಲಿಂದ ಒಂದು 3-4 ಫುಲ್ಲು ನೋಡಿ ಸೊ ಇಲ್ಲಿಂದ ಒಂದು ಸೌಂಡ್ ಫುಲ್ಲು ಸೌಂಡ್ ಅಲ್ಲಿ ಗಂಟೆ ಹೋಗ್ತಿದ್ರು ಸೌಂಡ್ ನೋಡಿದ್ರಾ ಫುಲ್ ಇಲ್ಲಿ ಸೌಂಡ್ ಮಾಡಿದ್ರೆ ಫುಲ್ ಸೌಂಡ್ ಅಲ್ಲಿ ಗಂಟೆ ಸೌಂಡ್ ಹೋಗುತ್ತೆ ಸೊ ಇಲ್ಲಿ ಏನೇ ಮಾತಾಡಿದ್ರೆ ಸಹ ಸೌಂಡ್ ನೋಡಿ ಅಲ್ಲಿ ಗಂಟೆ ಸೌಂಡು ನೋಡಿದ್ರಾ ಫುಲ್ಲು ಸೌಂಡ್ ಹೆಂಗೆ ಮಾಡ್ತಿದ್ರು ನೋಡ್ಬಿಟ್ಟು ಸೊ ಎಲ್ಲ ಫುಲ್ ಬೇಸಿ ನೋಡ್ತಾರ ಗೋಲ್ ಗುಂಬಜ್ ಎಲ್ಲ ಗೋಲ್ ಗುಂಬಜ್ ಥರ ಇದೆ ನೋಡಿ ಇದೇ ಒಂದು ಇದರಿಂದ ಕಲ್ತ ನಾವು ಜನ ಒಳಗಡೆ ಜನರಿ ಆದರೂ ಸಹ ನೋಡಿ ಈ ಥರ ಪೈಪ್ ಎಲ್ಲ ಇದೆಯಲ್ಲ ಈ ಥರ ಇದು ನೋಡಿ ಬಿಸಿನೀರು ಆಯಿಲು ತುಂಬ ಬಿಸಿ ಆಯಿಲ್ ಹಾಕಿಟ್ಟು ಜನ ಸಾಯಿಸ್ತಾ ಇದ್ರು ಇದನ್ನು ಸೊ ಹಿಂಗೆ ಮುಂದೆ ನೋಡ್ಕೊಂಡು ನೋಡಿ ಇದೇ ಪ್ಲೇಸಿಂದ ನೋಡಿ ಇಲ್ಲಿ ಬಂದ್ಬಿಟ್ಟು ಆಯಿಲು ನೋಡಿ ಅಲ್ಲೆಲ್ಲ ಹೋಗ್ತಾರೆ ಸೊ ಇಲ್ಲಿಂದ ಬಂದ್ಬಿಟ್ಟು ನೋಡಿ ಆಯಿಲು ಬಿಸಿನೀರು ಎಲ್ಲ ಫುಲ್ ಇಲ್ಲಿಂದ ಹಾಕ್ಬಿಟ್ಟು ಈ ಕಡೆ ಫುಲ್ ಯಾರು ಇರ್ತಾರೆ ಇಲ್ಲ ಅದನ್ನೆಲ್ಲ ಫುಲ್ ಜನ ಸಾಯಿಸ್ತಾ ಇದ್ರು ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ರು ಇಲ್ಲಿಂದ ಆ ಮೇಲೆ ಮುಂದೆ ನೋಡಿ ಅಲ್ಲಿಂದ ಯಾರಾದರೂ ಅಟ್ಯಾಕ್ ಮಾಡಿ ಒಳಗಡೆ ಎಂಟ್ರಿ ಆದ ತಕ್ಷಣ ಸೊ ನೋಡ್ಬಿಟ್ಟು ಮೈನ್ ಗೇಟ್ ನೋಡಿ ಇಲ್ಲಿಂದ ಹೋಗ್ಬಿಟ್ಟು ಈ ಥರ ಆಗಲಿಲ್ಲ ಆಗ್ತಾಯಿದ್ರು ಹಾಗೆ ಮುಂದೆ ನೋಡ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಮೈನ್ ಎಂಟ್ರೆನ್ಸ್ ಇದೆ ಮೈನ್ ಗೇಟು ಸೊ ಇಲ್ಲಿ ಇದು ವಾಯ್ಸ್ ಇಂಪ್ರೆಷನ್ ಕ್ಲಾರಿಟಿ ಬರ್ತಾ ಇಲ್ಲ ಅನ್ಕೋತೀನಿ ಯಾಕಂದರೆ ಮೈಕ್ ಇಲ್ಲ ಅಲ್ಲ ಅದಕ್ಕೆ ಮೈಕ್ ಇದ್ದರೆ ಇನ್ನು ಫುಲ್ ಕ್ಲಾರಿಟಿ ಬರೋದು ಮೈಕ್ ಇಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ವಾಯ್ಸು ಸ್ವಲ್ಪ ಸ್ಲೋ ಆಗಿದೆ ಈ ಒಂದು ಫೋಟೋ ಓಡಾಡೋಕ್ಕೆ ಒಂದಿನ ಫುಲ್ ಬೇಕು ಅಷ್ಟೊಂದಿದೆ ಫೋಟೋ ಇಲ್ಲಿಂದ ನೋಡಿ ನಿಮ್ಮ ಲೊಕೇಶನ್ ಇದೆ ಅಂದ್ಬಿಟ್ಟಿದೆ ಎಲ್ಲ ಫ್ಯಾಂಟಾಸ್ಟಿಕ್ಕು ಸೊ ನಾನು ಹೇಳ್ದೆ ಬಂದ್ಬಿಟ್ಟು 25% ಮಾತ್ರ ನಾನು ನೋಡ್ಬೋದು ಎಲ್ಲ ನೋಡೋಕ್ಕಾಗಲ್ಲ ಸೊ ಆರ್ಮಿ ಇಂಡಿಯನ್ ಆರ್ಮಿ ತೊಗೊಂಡ್ಬಿಟ್ಟಿದೆಲ್ಲ ಫುಲ್ ಇದೆ ಅಂದರೆ 75% ಈ ಒಂದು ಫೋರ್ಟ್ ಎಲ್ಲ ಫುಲ್ ನೀವು ಓಡಾಡೋಕ್ಕೆ ಒಂದು ದಿನ ಅಲ್ಲ 2 ದಿನವೂ ಫುಲ್ ಟೈಮ್ ಆಗುತ್ತೆ ಅಷ್ಟೊಂದು ಟೈಮ್ ಆಗುತ್ತೆ ಗೊತ್ತಾ ಈ ಒಂದು 25% ನಾವು ಓಡಾಡೋಕ್ಕೆ ಒಂದು 3 ಇಂದ 4 ಅವರ್ಸ್ ಆಗುತ್ತೆ ಗುರು ಒಂದು 2 ಅವರ್ಸ್ ನಾವೆಲ್ಲ ಫುಲ್ ಕವರ್ ಮಾಡ್ಬೋದು ಸೊ ಎಷ್ಟು ನೋಡಿದ್ರೆ ನಾವು ಇವಾಗ ನೋಡೋಕ್ಕೆ ಇಷ್ಟೊಂದು ಟ್ರಸ್ಟ್ ಆಗ್ತದೆ ಅಂದರೆ ಆವಾಗಿನ ಕಾಲದಲ್ಲಿ ಯಾವ ಥರ ಕಟ್ಟಿರಬೇಕಿದೆ ಒಂದು ಫೋಟೋ ಅಕ್ಬರ್ ಮಹಲ್ ಇಲ್ಲಿ ಬಂದ್ಬಿಟ್ಟು ನೋಡಿ ಜಹಾಂಗೀರ್ ಮಹಲ್ ಇದನ್ನು ಬಂದ್ಬಿಟ್ಟು ಜಹಾಂಗೀರ್ ಮಹಲ್ ಅಕ್ಬರ್ ಮಹಲ್ ಅಂತ ಹೇಳ್ತಾರೆ ಈ ಒಂದು ಮಹಲ್ನ ಸೊ ಬಂದು ತೋರಿಸ್ತೀನಿ ನಮಗೆ ಇದು ಬಂದ್ಬಿಟ್ಟು ಈ ಒಂದು ಮಹಲ್ನ ಅಕ್ಬರ್ ಕಟ್ಟಿರುವಂಥ ಒಂದು ಮಹಲ್ ಇದು ಸೊ ಇಲ್ಲಿಂದ ನೋಡಿ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಡ್ರೆಸ್ ಇದೆ ಜಹಾಂಗೀರ್ ಬಾತ್ ಟಬ್ ಸೊ ಜಹಾಂಗೀರ್ ಬಂದ್ಬಿಟ್ಟು ಅವ್ರು ಸ್ನಾನ ಮಾಡ್ತಾ ಇರೋಂಥ ಒಂದು ಟಬ್ ಇದು ನೋಡಿ ಇದರಲ್ಲಿ ಬಂದ್ಬಿಟ್ಟು ಜಹಾಂಗೀರು ಸ್ನಾನ ಮಾಡ್ತಾಯಿದ್ರು ಹೊರಗಡೆ ಈ ಥರ ಪಾನಿ ರಾತ್ರಿ ಟಪ್ ಬಾತಿಂಗ್ ಟಬ್ ಇಲ್ಲಿಂದ ಹೋಗ್ಬಿಟ್ಟು ಅವರು ಅಷ್ಟು ಬಂದ್ಬಿಟ್ಟು ಒಳಗಡೆ ನಾನು ನೋಡೋಕ್ಕಾಗಲ್ಲ ಇಲ್ಲಿಂದ ಸೊ ಅಕ್ಬರ್ನ ಅವರು ಸ್ನಾನ ಮಾಡ್ತಾರಂತ ಒಂದು ಕೋಟೆ ಸೊ ಬಂದ್ಬಿಟ್ಟು ಬನ್ನಿ ಅಕ್ಬರ್ ಮಹಲ್ ನೋಡೋಣ ಒಳಗಡೆ ಇದೆ ಅಂತ ಸೊ ಇವಾಗ ಮಹಲ್ ನೋಡ್ಬಿಟ್ಟು ನೀವು ದೊಡ್ಡ ರಾಜ್ ಥರ ಇದೆ ರಾಜ ಬಿಲ್ಡಿಂಗ್ ಥರ ನೋಡಿ ತುಂಬ ಇದಾಗಿದೆ ಹೋಗಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ठीक है भैया तो डोर ओपन करते हैं पूरा
ಕಲ್ಲು ಕಟ್ಟಿದೆ. ಇದೆಲ್ಲ ಒಂದು ಸ್ಟ್ಯಾಂಡ್ ನೋಡಿ, ಸ್ಟ್ಯಾಂಡ್ ನೋಡಿ, ಎಲ್ಲ ಕಲ್ಲು. ಸೊ ಅವಾಗಿನ ಕಾಲದಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಇರ್ತದೆ ನಮಗೆ, ಯಾರು ಅಟ್ಯಾಕ್ ಮಾಡೋಕ್ಕೆ ಏನಿದೆ ನೋಡಿ ಲೊಕೇಶನ್ ಸೊ ನಿಮಗೆ ಶಹಜಹಾನ್ ಅವರ ಒಂದು ಮನಸ್ಸನ್ನು ತುಂಬ ಈಗ ಶೇಪು ಇದೆ ನೋಡಿ, ಇನ್ನು ಫ್ಲೋರು ತುಂಬ ದೊಡ್ಡದಾಗಿದೆ. ಕೊಡುವಲ್ಲ ಅಕ್ಬರ್ ಮೊಹಮ್ಮದ್ ಹಿಂಗೆ ಹೋಗಿ ಇದಕ್ಕೆಲ್ಲ ಫ್ಲೋರ್ ತಿಂದಿದ್ದಾರೆ. ಒಂದು ಸ್ಟೋನ್ ಇದು ನೋಡಿ, ಈ ಒಂದು ಸ್ಟ್ರಕ್ಚರ್ ನೋಡಿ ಯಾವ ಥರ ಮಾಡಿದ್ದಾರೆ ಇಲ್ಲಿ ಇತ್ತು. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಮೇಲೆ ಇದೊಂದು ಮಹಲ್, ಇಲ್ಲಿ ಯಾರು ಅಟ್ಯಾಕ್ ಮಾಡೋಕ್ಕಾಗತ್ತೆ. ಎಷ್ಟೊಂದು ಸೆಕ್ಯೂರಿಟಿಯಾಗಿ ಮಾಡಿದ್ದಾರೆ ನೋಡಿ. ಆವಾಗಿನ ಕಾಲದಲ್ಲಿ ಎಷ್ಟೊಂದು ಸೆಕ್ಯೂರಿಟಿ ಇಷ್ಟೊಂದು ದೊಡ್ಡದಾಗಿ ಮಾಲ್ ಮಾಡಿದ್ದಾನೆ ಅಂದರೆ ಆಗ್ರೆ ಆಗ್ಬೋದಂತೂ ತುಂಬ ದೊಡ್ಡದಾಗಿರ್ಬೋದು. ಇಷ್ಟು ವರ್ಷಗಳಾಗುತ್ತೆ ಸಹ ಇಲ್ಲಿ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ನೋಡಿ ಒಂದು ಮಹಲ್ ನೋಡಿ. ಎಲ್ಲ ಕಲ್ಲಿಂದಲೇ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಮೇಲೆ ನೋಡಿ. ಏನೋ ಒಂಥರ ಸ್ಮೆಲ್ ಆಗಿದೆಯಲ್ಲ, ಇದೆಲ್ಲ ವೈಟ್ ಸ್ಟ್ಯಾಂಡ್ ಬಿಟ್ಟಿದೆ. ಇಲ್ಲಿ ಇದೆಲ್ಲ ಬಂದ್ಬಿಟ್ಟು ಕಲ್ಲಿದು ಮಾರ್ಬಲ್ ಇದೆಲ್ಲ ರೆಡ್ ಸ್ಯಾಂಡ್. ಸೊ ಕಲ್ಲಲ್ಲಿ ಕಟ್ಟುವಂಥ ಒಂದು ಬಿಲ್ಡಿಂಗ್ ಇದೆಲ್ಲ ಇದಕ್ಕೆ ನೋಡ್ಬೋದು. ಏನು ಸಹ ಸಿಮೆಂಟ್ ಆಗಲಿ ಸೊ ಮಣ್ಣಾಗಲಿ ಏನು ಸಹ ಯೂಸ್ ಮಾಡಿದೆ, ಎಲ್ಲ ಬಂದ್ಬಿಟ್ಟು ಕಲ್ಲು. ಅದಕ್ಕೆ ಇದು ಇಷ್ಟೊಂದು ವರ್ಷ ಇರೋದಂದರೆ ನೋಡಿದ್ರೆ ಮೇಲೆ ಸಹ ಕಲ್ಲು. ಸೊ ಎಷ್ಟೊಂದು ವರ್ಷಗಳಾಗಿ ಇವಾಗಲೇ ಕಲ್ಲು ಸಹ ಒಂದು ಏನು ಹೋಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇರೋಕ್ಕೆ ಇದೊಂದು ಕಲ್ಲು ಇದ್ದಾರಂತೆ. ಇದನ್ನು ವೈಟ್ ಸ್ಯಾಂಡ್ ಇದೆಲ್ಲ. ಸೊ ಇಲ್ಲೆಲ್ಲ ಫುಲ್ ಬಾವಲಿ ಇದೆ, ತುಂಬ ಇದೆ ಬರೋಕ್ಕೆ. ತುಂಬ ಸ್ಮೆಲ್ ಬರ್ತದೆ. ಬನ್ನಿ ಹೋಗೋಣ. ಎಷ್ಟೋರು ಸಹ ಇದೆಲ್ಲ ಫುಲ್ಲು ಜೈಲ್ ಥರ ಲಾಕರ್ ಥರ ಆಗಿದೆ ಎಲ್ಲ ಕೂಡ. ಹೊರಗಡೆ ಕರ್ಕೊಂಡು ತೋರಿಸ್ತೀನಿ ಹೋಗ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ಮಹಲ್, ಅಕ್ಬರ್ ವಾಸಿಸ್ತಾ ಇರುವಂಥ ಒಂದು ಮಹಲ್, ಅಕ್ಬರ್ ಮಹಲ್ ಇದೆ. ಅಕ್ಬರ್ ಸಾಮ್ರಾಜ್ಯ ಮತ್ತೆ ನಮಗೆ ಎಲ್ಲಿಂದ ವಿಸ್ತಾರವಾಗಿ ಎಲ್ಲಿಂದ ಕೊನೆಗೊಂಡಿದೆ ಅಕ್ಬರ್ ಸಾಮ್ರಾಜ್ಯ ಅಂತ. ಹಿಂಗೆ ಮುಂದೆ ಬಂದರೆ ಇದೆಲ್ಲ ಇಲ್ಲಿಂದ ಇದು ಆಚೆ ನೋಡಿ, ಇದೆಲ್ಲ ಡ್ಯಾಮೇಜ್ ಆಗಿದೆ. ಇವೆಲ್ಲ ನೋಡಿ ತುಂಬ ಡ್ಯಾಮೇಜ್ ಆಗಿದೆ. ಇದೆಲ್ಲ ಫುಲ್ ಹಾಕ್ಬಿಟ್ಟು ಕಲ್ಲು ನೋಡಿದಲ್ಲ. ಸೊ ಚಿಕ್ಕ ಚಿಕ್ಕ ಕಲ್ಲು ಹೇಳ್ಬಿಟ್ಟು ಮಣ್ಣಲ್ಲಿ ಕಟ್ಟಿರುವಂಥ ಒಂದು ಇದೆಲ್ಲ ಶೇಪ್ ಎಷ್ಟೋ ವರ್ಷಗಳು ಇವಾಗಲೇ ಆಯ್ತಲ್ಲ. ಸೊ ಅದಕ್ಕೆ ಫುಲ್ ಡ್ಯಾಮೇಜ್ ಆಗಿದೆ ಅಂದರೆ ನೋಡಿ ಎಷ್ಟೊಂದು ತುಂಬ ಡ್ಯಾಮೇಜ್ ಆಗೋಲ್ಲ. ಒಂದು ಗ್ಲಾಸ್ ಇಲ್ಲಿಂದ ಹೊರಗಡೆ ಒಂದು ಪೇಂಟಿಂಗ್ ಡ್ಯಾಮೇಜ್ ಆಗ್ಬಿಟ್ಟು ಯಾರು ಟಚ್ ಮಾಡೋದು ಅಂದ್ಬಿಟ್ಟು. ಸೊ ಈ ಥರ ಆ್ಯಕ್ಚುಲಿ ಇದೆಲ್ಲ ತುಂಬ ಒಂದು ಸ್ಟೋನ್ ಥರ ಇತ್ತು. ಇದೆಲ್ಲ ಸ್ವಲ್ಪ ಚಿಕ್ಕ ಮಾಡಿಬಿಟ್ಟಿದ್ದಾರೆ ಟೂರಿಸ್ಟ್ ಒಳಗೆ. ಅಂದರೆ ಗ್ಲಾಸ್ ಹತ್ರ ಹಾಕಿದ್ದಾರೆ. ಇಲ್ಲಿಂದ ಅಂದ್ಕೊಂಡ್ರೆ ಅಂತೂ ನಿಮಗೆ ಇನ್ನೊಂದು ಲೊಕೇಶನ್ ತೋರಿಸ್ತೀನಿ ಮೊನ್ನೆ. ಒಂದು ಲೊಕೇಶನ್ಸು ಅಕ್ಬರ್ ಬರೋದು ಏನು ಇಷ್ಟೊಂದು ದೊಡ್ಡದಾಗಿದೆ. ಸೊ ನಾವು ನೋಡೋಕ್ಕೆ ಇಷ್ಟೊಂದು ಇದಾಗಿದೆ. ಆಗಿನ ಕಾಲದಲ್ಲಿ ಈ ಥರ ಕೋಟೆ ಹಿಂಗೆ ಕಟ್ಟಿರ್ಬೇಕು ಹೇಳಿ. ಸೊ ಇವಾಗ ಈ ಥರ ಸಾಧ್ಯನೇ ಇಲ್ಲ. ಇಲ್ಲಿಂದ ಒಂದು ನಾವು ವ್ಯೂ ಪಾಯಿಂಟ್ ಲೊಕೇಶನ್ ಬರ್ತೀವಿ ನೋಡಿ. ಸೊ ಯಾರು ಅಟ್ಯಾಕ್ ಮಾಡಿದ್ರೆ ಇಲ್ಲಿಂದ ಒಂದು ನೋಡಿ ನಾನು ಇದ್ದಲ್ಲಿ ನಾವು ಇಲ್ಲಿಂದ. ಸೊ ಇದೆಲ್ಲ ಫುಲ್ ಜನ ಇರ್ತಾರೆ ಇಲ್ಲಿಂದ. ನಿಮ್ಗೆ ಇಲ್ಲಿಂದ ಕೋಟೆ ಅಂತ ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ತಾಜ್ ಮಹಲ್ ನೋಡಿ, ಇಲ್ಲಿಂದ ಬಂದ್ಬಿಟ್ಟು ತಾಜ್ ಮಹಲ್ ನೀವು ನೋಡ್ತಾ ಇದ್ರಿಂದ ಇಲ್ಲಿ ಶಹಜಹಾನ್ ಬಂದಿದೆ. ಸೊ ನೋಡಿ ಇಲ್ಲಿ ತಾಜ್ ಮಹಲ್ ಕಾಣಿಸ್ತೇನೆ ನೋಡಿ ನಿಮ್ಗೆ ಇಲ್ಲಿಂದ. ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ತಾಜ್ ಮಹಲ್ ನೀವು ಫ್ಯಾಂಟಾಸ್ಟಿಕ್ಕಾಗಿ ನೋಡ್ಬೋದು. ತಾಜ್ ಮಹಲ್ ಇಲ್ಲಿಂದ ಫುಲ್ ತಾಜ್ ಮಹಲ್ ಕಾಣಿಸುತ್ತೆ ನೋಡ್ರಿ, ಇದೇ ತಾಜ್ ಮಹಲ್. ಸೊ ಇಲ್ಲಿಂದ ತಾಜ್ ಮಹಲ್ ನೋಡ್ಬೋದು ಇಲ್ಲಿಂದ. ಸೊ ಈ ಒಂದು ಕೋಟೆ ಹೆಂಗೆ ಗೊತ್ತು, ಅಕ್ಬರ್ ಅವ್ರು ಬಂದ್ಬಿಟ್ಟು ಶಹಜಹಾನನ್ನು ಬಂಧನ ಮಾಡಿದ್ರು. ಯಾಕಂದರೆ ಸೊ ಇದೆಲ್ಲ ಬಂದ್ಬಿಟ್ಟು ಅಮೌಂಟ್ ಪ್ರಜೆಲ್ಲ ಅದರ ಹೆಸರಿಗೆ
ಪ್ರಜೆಗಳ ಅಮೌಂಟನ್ನು ಬಂದ್ಬಿಟ್ಟು ಎಲ್ಲ ಫುಲ್ ಹಾಳು ಮಾಡ್ತಾನೆ ಅಂದ್ಬಿಟ್ಟು ತಾಜ್ ಮಹಲನ್ನು ಇನ್ನೂ ತಾಜ್ ಮಹಲ್ ಇದ್ರೆ ಅದೇ ಥರ ಇನ್ನೊಂದು ತಾಜ್ ಮಹಲ್ ಕಟ್ಟೋಕ್ಕೆ ಪ್ಲಾನ್ ಮಾಡಿದ್ರು ಶಾಜಹಾನು. ಸೊ ಇವಾಗೆಲ್ಲ ಅಂದ್ಬಿಟ್ಟು ಸೊ ಅಂದರೆ ಪ್ರಜೆಗಳ ಅಮೌಂಟ್ ಎಲ್ಲ ಫುಲ್ ಹಾಳು ಮಾಡ್ತಾಯಿದ್ದಾನೆ, ತುಂಬ ವೇಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಶಾಜಹಾನ್ ತಗೊಂಬಂದು ಬಂಧನೆ ಮಾಡಿದ್ರು ಇಲ್ಲಿ. ಸೊ ಬಂಧನೆ ಮಾಡಿರೋಂಥ ಒಂದು ಪ್ಲೇಸ್ ಇದು. ಮತ್ತು ಇಲ್ಲಿಂದ ಫುಲ್ ತಾಜ್ ಮಹಲ್ ನೋಡೋಕ್ಕೆ ಅವ್ರಿಗೆ ಈ ಥರ ಪ್ಲಾನ್ ಮಾಡಿದ್ರು ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಬಂದ್ಬಿಟ್ಟು ತಾಜ್ ಮಹಲ್ ನೋಡ್ಬೋದು. ಇಲ್ಲಿಂದ ಅವರು ಆ ಥರ ಪ್ಲಾನ್ ಮಾಡಿದ್ದೆ ಅವ್ರಿಗೆ. ಮುಮ್ತಾಜ್ನ ಅವ್ರನ್ನ ಇಬ್ಬರು ಬಂದ್ಬಿಟ್ಟು ಇಲ್ಲೇ ಬಂಧನೆ ಮಾಡಿದ್ರು. ಯಾಕಂದರೆ ಸೊ ಪ್ರಜೆಗಳ ಅಮೌಂಟ್ ಎಲ್ಲ ಫುಲ್ ಹಾಳು ಮಾಡ್ತಾಯಿದ್ದಾನೆ, ತುಂಬ ಇದು ಮಾಡ್ತಾನೆ ಅಂದ್ಬಿಟ್ಟು ಈ ಥರ ಮಾಡಿದರು. ಸೊ ಅವ್ರ ಸಮಾಧಿನೂ ಸಹ ಅಲ್ಲೇ ಹಾಕಿದ್ದಾರೆ ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ಬಂದುಬಿಟ್ಟು ಆ ಕಡೆ ಅಕ್ಬರ್ ಸಮಾಜ ತೋರಿಸ್ತು. ಶಾಜಹಾನ್ ಮುಮ್ತಾಜ್ ಇರೋಂಥ ಒಂದು ಬೆಡ್ರೂಮ್ ಇದೆ ಶಹಜಹಾನಿ ಮಾಲ್ ಅದು ನೋಡಿ. ಇದೇ ಬಂದ್ಬಿಟ್ಟು ಶಹಜಹಾನಿ ಮಾಲ್ ಅಂದರೆ ಮುಮ್ತಾಜ್. ಸೊ ತಾಜ್ ಮಹಲ್ ಕಟ್ಟಿರೋಂಥ ಒಂದು ಶಹಜಹಾನ್ ಅವ್ರು ಇರುವಂಥ ಒಂದು ಬೆಡ್ರೂಮು. ಸೊ ಅವ್ರು ವಾಸಿಸ್ತಾ ಇರೋಂಥ ಒಂದು ಸ್ಥಳ ಇದೇ ಒಂದು ನೋಡಿ. ಸೊ ಇಲ್ಲಿ ವೈಟ್ ಮಾರ್ಬಲ್ ಸೇಮ್ ಅದೇ ಥರ ತಾಜ್ ಮಹಲ್ ಕಟ್ಟಿದ್ರೆ ಬಗ್ಗೆ ತೋರಿಸ್ತೀನಿ ನಿಮಗೆ. ವೈಟ್ ಮಾರ್ಬಲ್ ವೈಟ್ ಸ್ಟೋನ್ ನೋಡಿ. ಇದೇ ಇಲ್ಲಿಂದ ಒಂದು ಶಾಜಹಾನ್ ಮನಸ್ಸಿದ್ರಲ್ಲ, ಇದೇ ಒಂದು ಪ್ಲೇಸಲ್ಲಿ ಶಾಜಹಾನ್ ಬಂಧನೆ ಮಾಡಿರ್ತಾರೆ ನೋಡಿ ಇಲ್ಲಿಂದ. ಸೊ ಅವರ ಪ್ಯಾಲೇಸ್ ಶಾಜಹಾನ್ ಪ್ಯಾಲೇಸ್ ಅಂತ ಕರೀತಾರೆ ನೋಡಿ. ಈ ಇನ್ಫಾರ್ಮೇಷನ್ ಇದೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಅಂತ ತಾಜ್ ಮಹಲ್. ಸೊ ಈ ಒಂದು ಇದಕ್ಕೆ ಸೆಕ್ಯೂರಿಟಿ ಅಂತ ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಕ್ರೊಕೊಡೈಲ್ ಇಕ್ಕಿರ್ತಾರೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಥರ. ಸೊ ಇದಕ್ಕಂತೂ ಸೆಕ್ಯೂರಿಟಿ ತುಂಬ ಸೆಕ್ಯೂರಿಟಿ ಇದೆ. ಕ್ರೊಕೊಡೈಲ್ ಎಲ್ಲ ಇಕ್ಕಿರ್ತಾರೆ. ಕ್ರೊಕೊಡೈಲ್ ಮಾಡಿದ್ರು. ತಾಜ್ ಮಹಲ್ ನೋಡಿ, ನಾವು ಯಮುನಾ ತೀರದಲ್ಲಿ ಅತ್ಯಂತ ಸುಂದರವಾದಂಥ ಒಂದು ತಾಜ್ ಮಹಲ್ ಕಟ್ಟಿದ್ದಾರೆ ಇವರು. ಏನು ಫೆಂಟಾಸ್ಟಿಕ್ ಆಗಿದೆ ಗೊತ್ತಾ ನಿಜವಾಗ ತಾಜ್ ಮಹಲ್. ಇಲ್ಲಿಂದ ಅಂತೂ ನಿಮಗೆ ಫುಲ್ಲು ಕ್ಲಾರಿಟಿಯಾಗಿ ಕಾಣಿಸುತ್ತೆ ತಾಜ್ ಮಹಲಿಂದ. ಸೊ ಇವಾಗ ಮಾರ್ನಿಂಗ್ ಅಷ್ಟೊಂದು ಏನೋ ಕಾಣಿಸ್ತಾ ಇಲ್ಲ. ಓಕೆ ಬನ್ನಿ ನಾವು ಇಲ್ಲಿಂದ ಒಂದು ನಿಮಗೆ ಇವಾಗ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ತೋರಿಸಿ ಏನಾಗ್ಬೋದು ನೋಡಿ. ಸೋಮನಾಥ್ ಗೇಟ್. ಸೋಮನಾಥ್ ಗೇಟ್ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಗಜನಿ ಗೇಟ್ ಸೋಮನಾಥ್ AD 1037 ಅಂದರೆ ಸೊ ಕ್ರಿಸ್ತ ಶಕ ಅಲ್ಲ ಗುರು, ಕ್ರಿಸ್ತ ಪೂರ್ವ. ಸೊ ಕ್ರಿಸ್ತ ಪೂರ್ವಲ್ಲಿ ಕಟ್ಟಿರೋಂಥ ಒಂದು ಸುಮಾರು ವರ್ಷ ಅಲ್ಲ ಯುಗ, ಸುಮಾರು ವರ್ಷ ಅಲ್ಲ ಯುಗಗಳೇ ಕಲ್ಲೋಗಿದೆ ಈ ಒಂದು ಬಿಲ್ಡಿಂಗ್ಗೆ. ನಾವು 450 ವರ್ಷ ಹಳೆ ಬಿಲ್ಡಿಂಗ್ ಮೇಲೆ ತುಂಬ ಓಲ್ಡ್ ನೋಡಿ. ಇಷ್ಟೊಂದು ಯುಗಗಳೇ ಕಲ್ಲೋಗಿದೆ. ಆದರೂ ಸಹ ಈ ಒಂದು ಬಿಲ್ಡಿಂಗ್ ಸ್ವಲ್ಪನೂ ಡ್ಯಾಮೇಜ್ ಆಗಿದೆ. ಎಷ್ಟೊಂದು ಕ್ಲಿಯರ್ ಇರುತ್ತಾ. ಸೊ ಅದಕ್ಕೆ ಮಾತ್ರ ನಿಜವಾಗ್ಲೂ ತುಂಬ ಗ್ರೇಟ್ ಮಾಡ್ಬೋದಿರುತ್ತೆ. ಈ ಒಂದು ಮಹಲ್ ನೋಡಿದೆ ಅಂತ. ಸೊ ಇದೊಂದು ನಿಮಗೆ ಶಾಜಹಾನ್ ಇಡಕ್ಕೆ ತಾಜ್ ಮಹಲ್ ಕಟ್ಟಿರುವಂಥ ಅದೇ ಸೇಮ್ ಮಾರ್ಬಲ್ ತಗೊಂಡು ತಾಜ್ ಮಹಲ್ ಏನು ಮಾರ್ಬಲ್ ಯೂಸ್ ಮಾಡಿದ್ರೆ ಅದೇ ಒಂದು ಮಾರ್ಬಲ್ನ ಶಾಜಹಾನ್ ಬಂಧನೆ ಮಾಡಿರೋ ಒಂದು ಫೇಸ್ಬುಕ್ ತಗೊಂಡು ನೋಡಿ. ಇದೇ ಮಾರ್ಬಲ್ ಏನು ಅಂತೀವಿ ಮಾರ್ಬಲ್ ನೋಡಿ. ಸೊ ತಾಜ್ ಮಹಲ್ ಇರೋದು ಸಹ ಇದೇ ಒಂದು ಮಾರ್ಬಲ್ಗೆ. ಈ ಮಾರ್ಬಲಿಂದನೇ ತಾಜ್ ಮಹಲ್ ಕಟ್ಟಿರೋ ನೋಡಿ. ಕಾಶಿ ಮಹಲ್ ನೋಡಿ. ಈ ಮಹಲ್ಗೆ ಇದರ ನೇಮ್ ಬಂದ್ಬಿಟ್ಟು ಕಾಶಿ ಮಹಲ್ ಅಂತ. ದೊಡ್ಡ ನೇಮ್ ತೋರಿಸಿ ನೋಡಿ. ಕಾಶಿ ಮಹಲ್ ಇದು. ಯಾವ ಥರ ಅಟ್ಯಾಚ್ ಮಾಡಿದ್ದಾರೆ ನೋಡಿ. ಕಾಶಿ ಮಹಲ್ ಇಲ್ಲಿಂದ ನಾವು ನೋಡಿ ಈಗ ಇವೆಲ್ಲ ನೋಡಿ. ಇಲ್ಲಿಂದ ಮೇಲೆ ನೋಡಿ ತೂಕದ ಮೆಜಾರ್ತಾರೆ ತಾಜ್ ಮಹಲ್ ನೋಡೋಕ್ಕೆ ಈಗ ದಾಖಲೆ ನೋಡಿ. ತಾಜ್ ಮಹಲ್ ನೋಡೋಕ್ಕೆ ಅವಕಾಶ ಮಾಡ್ತಾರೆ. ಇರೋದು ಪ್ರತಿಯೊಂದು ಈ ಸ್ಟೋರೇಜನ್ನು ಮಾಡಿರೋದು. ಈ ಮಾರ್ಬಲ್ ಅಂತ ನೋಡಿ. ಮಾರ್ಬಲ್ ಎಲ್ಲ ವೈಡ್ ಮಾರ್ಬಲ್ ದಾಂಡ್ ಎಲ್ಲ ಇದೆ. ಮಾರ್ಬಲ್ ಫೆಂಟಾಸ್ಟಿಕ್ ಅಮೇಝಿಂಗ್ ಇರೋ ಇದೆಲ್ಲ ಸೊ ನಿಮಗೆ ಸ್ಟ್ರಕ್ಚರ್ ನೋಡಿ. ಇದೆಲ್ಲ ಟೆಂಪಲ್ ಥರ ನೋಡಿದ್ವಿ.
ಯಾವ ಥರ ಕಟ್ಟಿದ್ದಾರೆ ಮೇಲೆ ನೋಡ್ರ ನೀವು ಸ್ಟ್ರಕ್ಚರ್ ವೈಟ್ ಮಾರ್ಬಲ್ ಎಷ್ಟೊಂದು ಇದೆಲ್ಲ ಇವಾಗ ಸಿಗಲ್ಲ, ತುಂಬ ಕಾಸ್ಟ್ಲಿ. ಅವಾಗಿನ ಕಾಲದಲ್ಲಿ ಈ ಥರ ಇದೆ ಮಾರ್ಬಲ್ ಇದೆಲ್ಲ. ಸೊ ತುಂಬ ಇದಾಗಿದೆ ಮಾರ್ಬಲ್, ತುಂಬ ಸ್ಟ್ರಾಂಗ್. ಇಷ್ಟೊಂದು ಇವಾಗ ಇಷ್ಟೊಂದೇ ಇಷ್ಟೊಂದು ಏನಿಲ್ಲ ಆ ಕಡೆ ಫ್ರಂಟ್ ನಾವು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ವಿಚಾರ ಇದು ಬಂದ್ಬಿಟ್ಟು ಏಡಿ 1632 1640 1632 to 1640 ಏಡಿ ಕಟ್ಟೋದು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕ್ಲೀನಾಗಿ ಸ್ವಲ್ಪ ನಿಮಗೆಲ್ಲ. ಸೊ ಬೇಕಾದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಬೋದು, ಎಲ್ಲ ಫುಲ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ಗೈಡ್ ಬೇಕಾದ್ರೆ ಗೈಡ್ನ ಕ್ಯಾರಿ ಮಾಡ್ಬೋದು. ಮತ್ತು ಎರಡು ಫೋಟೋ ಇಟ್ಕೊಂಡ್ರೆ ಮುತ್ತಮ್ಮಂಗೆ ಕೊಡ್ತಿ. ಸೊ ಇಲ್ಲಿಂದ ಒಂದು ಇದು ಮಾಡಿದ್ರೆ ಹೊರಗಡೆ ಯಾರು ಅಲೋ ಮಾಡ್ತಾ ಇಲ್ಲ, ಯಾಕಂದರೆ ಇದೆಲ್ಲ ಬಂದ್ಬಿಟ್ಟು ಸೊ ಇದನ್ನೆಲ್ಲ ಫುಲ್ ಟೂರಿಸ್ಟ್ ಕುತ್ಕೊಂಡ್ಬಿಡ್ತಾರೆ ಇಲ್ಲಿದೆ ಇದೆಲ್ಲ. ಸೊ ಇದನ್ನು ಇದನ್ನೆಲ್ಲ ಬಂದು ಟೂರಿಸ್ಟ್ ಕುತ್ಕೊಂಡ್ಬಿಟ್ಟಿದ್ದಾರೆ ಇದೆಲ್ಲ ಬಂದು ಕೊಟ್ಟಿದ್ದಾರೆ ಎಲ್ಲ. ಇದನ್ನೆಲ್ಲ ಫುಲ್ ಇಲ್ಲಿ ಬಂದ ವಿಚಾರೆಲ್ಲ ಫುಲ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಈಗ ಅದಕ್ಕೆ ಬಂದ್ಬಿಟ್ಟು ಇವಾಗ ಇದಕ್ಕೆ ಅಲೋ ಮಾಡ್ತಾ ಇಲ್ಲ, ಮೊದಲೆಲ್ಲ ಅಲೋ ಮಾಡ್ತಾರೆ ಅದಕ್ಕೆ ಇವಾಗ ಅಲೋ ಮಾಡ್ತಾ ಇಲ್ಲ. ಈ ಒಂದು ಲೊಕೇಶನ್ First wife she died, but Mumtaz never been for the Taj Mahal. See the big pillar is there, wall is there, diamond is there. ಶಾಜಹಾನ್ ಮುಂತಾಜ್ ಇರುವಂಥ ಅನುಭವ. ಬಿಲ್ಡಿಂಗ್ ಬಗ್ಗೆ ಏನಂಗೆ ಮಾಡಿಲ್ಲ ಮಾಡಿಲ್ಲ ಫುಲ್ಲು ಡ್ಯಾಮೇಜ್ ಆಗಿತ್ತು. ಇದರಿಂದ ಏನೋ ನೀರು ಥರ ಮೇಲಿಂದ ನೀರು ಬರ್ತದೆ ನೋಡಿ, ಅದು ಮೇಲೇ ಗ್ಯಾಪ್ ಕೊಟ್ಟಿದೆ, ಅಲ್ಲಿ ನಮ್ಮ ನೀರು ಥರ ಫಿಲ್ಟರ್ ಕೊಟ್ಟು ಕೆಳಗಡೆ ಹೋಗ್ತಾ ಇರೋದು ಅಷ್ಟೇ. ಈಗ ನೀರು ವಾಟ್ರ್ ಹಚ್ಚಿ ನೋಡಿ, ವಾಟರ್ ಸೊ ಇವಾಗ ಕಾಲದಲ್ಲಿ ಎಲ್ಲ ಮೇಲೆ ಹೋದರೆ ನೋಡೋದು ಅಷ್ಟೇ ನೋಡಿ ರಹಸ್ಯವಾದ ಬಗ್ಗೆ ನೋಡಿ. ಅದರ ಫೋಟೋಲ್ಲಿ ರಹಸ್ಯ ಎಷ್ಟೊಂದು ರಹಸ್ಯ ಇದೆ. ಯಾಕೆ ಗೊತ್ತಾ, ಆವಾಗಿನ ಕಾಲದಲ್ಲಿ ರಾಜರು ಸೊ ಎಲ್ಲ ಫುಲ್ ಕೋಟೆ ಎಲ್ಲ ಇದು ಮಾಡಿಬಿಟ್ಟು ಧ್ವಂಸ ಮಾಡಿ ಎಲ್ಲ ಫುಲ್ ತಗೊಂಡೋಗಿ ಈ ಥರ ಇಟ್ಟಿರ್ತಾರೆ ನೋಡಿ. ಮತ್ತೆ ಬಂದ್ಬಿಟ್ಟು ಎಲ್ಲ ಫುಲ್ ತಪ್ಪಿಸ್ಕೊಳ್ಳೋಕ್ಕಾದ್ರೆ ಇಲ್ಲಿಂದ ಒಂದು ಗುಹೆ ಮಾಡಿರ್ತಾರೆ ನೋಡಿದಾರೆ. ಯಾಕಂದರೆ ಯಾರು ಬಂದು ಅಟ್ಯಾಕ್ ಮಾಡ್ತಾ ತಪ್ಪಿಸ್ಕೊಳ್ಳೋ ಜಾಗ ಇರಬೇಕು, ಅದಕ್ಕೆ ಬಂದ್ಬಿಟ್ಟು ಎಲ್ಲ ಈ ಥರ ರಹಸ್ಯಗಳನ್ನ ತಪ್ಪಿಸ್ಕೊಂಡಿದ್ದಾರೆ. ಈಗ ಮುಂದೆ ಬನ್ನಿ. ಸೊ ಈ ಥರ ರಹಸ್ಯ ಹೋಗೋದು ನಿಮಗೆ ಎಷ್ಟೊತ್ತು ನೋಡಿ ಹೊರಗಡೆ ನೀವು ಏನು ಗೊತ್ತಿಲ್ಲ ಅವರು. ಸೊ ಎಲ್ಲ ಕ್ಲೀನ್ ಮಾಡಿಲ್ಲ. ಮೀನಾ ಮಸೀದಿ ಇದೆ ನೋಡಿ, ಇದೆ ಮೀನಾ ಮಸೀದಿ. ಇದೆ ಒಂದು ಮೀನಾ ಮಸೀದಿ. ಸೊ ನೋಡಿ ಮೀನಾ ಮಸೀದಿ ಇದ್ರಿಂದ ನೋಡ ಮೀನಾ ಮಸೀದಿ ತೋರಿಸಿ ಮಾಡಿದ್ದಾರೆ ನಮಗೆ. ಸೊ ಇದು ಒಂದು ಸ್ಟ್ರಕ್ಚರ್ ಮೀನಾ ಮಸೀದಿಯ ಒಂದು ಸ್ಟ್ರಕ್ಚರ್ ಇದೆ ನೋಡಿ ಹಿಂಗಿಂದ. ಸೊ ಅದೇ ಮೀನಾ ಮಸೀದಿ ಅದೊಳಗಡೆ ಇದೆಲ್ಲ ಅದು ಮೀನಾ ಮಸೀದಿ ತೋರಿಸ್ತೀನಿ ನಿಮಗೆ. ಈ ಒಂದು ಲೊಕೇಶನ್ ಅಂತೂ ನಿಜ ತುಂಬ ಬಂದು ನೋಡಿ, ಎಲ್ಲರೂ ಬಾವಲಿ. ನಿಮ್ಗೆ ಇಲ್ಲಿಂದ ಒಂದು ಸ್ಟ್ರಕ್ಚರ್ ತೋರಿಸ್ತೀನಿ ನೋಡಿ, ಇದರಿಂದ ಪ್ಲೇಸ್ ಅಂತೂ ನನಗೆ ನಿಜ ತುಂಬ ಇಷ್ಟ. ಸೊ ಯಾವ ಥರ ಕಟ್ಟಿದ್ದಾರೆ ನೋಡ್ಬೋದು, ಏನು ಎಷ್ಟೊಂದಿದೆ ಕೋಟೆ ಎಷ್ಟೊಂದು ಫೋಟೋ ನೋಡಿದ್ರೆ. ಸೊ ಇವಾಗಿನ ಕಾಲದಲ್ಲಿ ಈ ಥರ ಯಾರು ರಿಲೀವ್ ಮಾಡೋಕ್ಕೆ ಹೋಗಲ್ಲ ನೋಡಿ. ಕೋಟೆ ಕಟ್ಟಕ್ಕೆ ನೋಡಿ ನೋಡಿ. ಸೊ ಪ್ಲಾಸ್ಟಿಕ್ ಆಗಿದೆ ಸ್ಟ್ರಕ್ಚರ್ ಅಲ್ಲ, ನೀವು ಸ್ಟ್ರಕ್ಚರ್ ನೋಡಿ ಯಾವ ಥರ ಇದೆ. ಮೇಲೆಯಿಂದ ಸ್ಟ್ರಕ್ಚರ್ ನೋಡಿ, ದಿವಾನ್ ಐಕಾಸ್ ಇತ್ತು ಇದೆ ನೇಮ್ ಬಂದ್ಬಿಟ್ಟು ದಿವಾನ್ ಐಕಾಸ್. ಸೊ ಪ್ರತಿಯೊಂದು ಮತ್ತು ಪ್ರತಿಯೊಂದು ಮಹಲ್ ಮಹಲ್ಗೂ ಸೊ ಒಂದು ನೇಮ್ ಆದರೆ ಇಕ್ಕಿದ್ದಾರೆ ಥರ. ಮತ್ತು ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಇಲ್ಲಿಂದ ಭಾಷೆ ಮಾಡಬೇಕು. ಇಲ್ಲಿಂದ ಬಂದ್ಬಿಟ್ಟು ಅವ್ರ ಟೀಮ್ಗೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಅನ್ಸೋದು. ಇಲ್ಲಿ ನೋಡಿ ಇದೆ ಬಂದ್ಬಿಟ್ಟು ಮೇನು ಅವ್ರ ಟೀಮೆಲ್ಲ ಇಲ್ಲಿ ಇರ್ತಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ರೂಮ್ಸ್ ಇಲ್ಲ ನೋಡಿ ಈಗ. ಸೊ ಅಷ್ಟೇ ಬಂದ್ಬಿಟ್ಟು ಮಸೀದಿ ಆ ಕಡೆ ಇದೆ, ಮಸೀದಿ ಇವಾಗ ಕ್ಲೋಸ್ ಆಗಿದೆ. ಮಸೀದಿ ಹೋಗ್ತಾರೆ ನೋಡೋದು. This is called railing, is the new railing here, not old railing. Old railing is broken. ये बाजार है, नीचे यहाँ पे नजर आ रही है शॉपिंग मार्केट.
ಸ್ನೇಹಿತರೆ ನೋಡಿ ಬಂದ್ಬಿಟ್ಟು ಮಳೆ ಬಂದರೆ ಮಳೆ ಇದೆಲ್ಲ ಬಂದು ಅವಾಗಿನ ಕಾಲದಲ್ಲಿ ಶಾಪಿಂಗ್ ಮೀನಾ ಬಜಾರ್ ನೋಡಿ ಇದೆಲ್ಲ ಬಂದ್ಬಿಟ್ಟು ಮೀನಾ ಬಜಾರ್ ಇದೆ. ಸೊ ಅವಾಗಿನ ಕಾಲದಲ್ಲಿ ಏನಿದೆ ಶಾಪಿಂಗ್ ಬನ್ನಿ ಮುಂದೆ ಬಂದಿರ್ತೀನಿ. ಸೊ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಅವ್ರು ಶಾಪಿಂಗ್ ಮಾಡೋಂಥ ನೋಡಿ ಇದೆಲ್ಲ ಅವಾಗಿನ ಕಾಲದಲ್ಲಿ ಶಾಪಿಂಗು ಅಂದರೆ ಇದೆಲ್ಲ ಬಂದ್ಬಿಟ್ಟು ಮೀನಾ ಬಜಾರ್ ಥರ. ಇವಾಗ ಏನು ನೀವು ನೋಡ್ತಾರೆ ಬಂದ್ಬಿಟ್ಟು ಮೀನಾ ಬಜಾರ್ ಅದೇ ಮೀನಾ ಬಜಾರ್ ಇಲ್ಲೇ ಇದ್ದಿದ್ದು. ಇವಾಗ ಇದನ್ನು ತೊಗೊಂಡೋಗ್ಬಿಟ್ಟು ಆಗ್ರಾದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇವಾಗ ಆಗ್ರಾದಲ್ಲಿರುವಂಥ ಮೀನಾ ಬಜಾರು ಇಲ್ಲಿರೋವಂಥ ಮೀನಾ ಬಜಾರೇ ಅಲ್ಲಿ ತೊಗೊಂಡೋಗಿ ಇವಾಗ ಆ ಕಡೆ ಶಿಫ್ಟ್ ಮಾಡ್ತಾರೆ. ಇವಾಗ ಇದೆಲ್ಲ ಶಿಫ್ಟ್ ಹೋಗ್ತಾ ಇದೆಯಲ್ಲ ಅದಕ್ಕೆ ಈ ನೇಮೇ ಅಲ್ಲಿ ಮೀನಾ ಬಜಾರ್ಕಿದ್ದಾರೆ. ಸೊ ನಿಮ್ಗೆ ಇನ್ನೊಂದು ರಹಸ್ಯ ಗುಹೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಅವಾಗೊಂದು ತೋರಿಸ್ತೀನಲ್ಲ. ಸೊ ಇದು ಬಂದ್ಬಿಟ್ಟು ಇದೊಂದು ರಹಸ್ಯ ಗುಹೆ. ಸೊ ಅವ್ರು ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಓಪನ್ ಆಗಿಲ್ಲ. ಇಲ್ಲಿಂದ ಬಂದ್ಬಿಟ್ಟು ಕೆಳಗಡೆ ನೋಡಿ ಫುಲ್ಲು ಕತ್ತಲಾಗಿದೆ. ಈ ರೋಡ್ ಬಂದ್ಬಿಟ್ಟು ಎಲ್ಲಿ ಹೋಗೋತ್ತ ಗೊತ್ತಿಲ್ಲ ನೋಡಿದ್ರ ನೋಡಿ. ಇದು ಒಳಗಡೆ ಏನಿದೆ ಏನಿಲ್ಲ, ಸೊ ಯಾರಿದ್ದಾರೆ ಅಂದ್ಬಿಟ್ಟು ಸೊ ಏನೂ ಸಹ ಗೊತ್ತಿಲ್ಲ. ಇದೆಲ್ಲ ಬಂದು ರಹಸ್ಯ. ಸೊ ಒಳಗಡೆ ಏನು ಎಲ್ಲ ಫುಲ್ ಜೈಲ್ ಥರ ಲಾಕ್ ಮಾಡಿರುತ್ತೆ. ಅದೇನೋ ಹೋಗಂಗಿಲ್ಲ. ಸೊ ಇವೆಲ್ಲ ಬಂದ್ಬಿಟ್ಟು ಸೊ ಕ್ಲೋಸ್ ಇದೆಲ್ಲ ಸ್ವಲ್ಪ ರೂಮ್ಸ್ ಥರ ಇದೆ. ಸೊ ಇವಾಗ ಎಲ್ಲ ಇಷ್ಟೊಂದು ಸ್ಟ್ರಾಂಗ್ ಇದೆ. ಅವಾಗ ಇವಾಗ ಅಟ್ಯಾಕ್ ಮಾಡಿ ಹೆಂಗೆ ಅಟ್ಯಾಕ್ ಮಾಡ್ತಾರೆ ಗೊತ್ತಾ? ಸೊ ಹೆಂಗೆ ಅಟ್ಯಾಕ್ ಮಾಡೋಕ್ಕೂ ಸಹ ಸಾಧ್ಯನೇ ಇಲ್ಲ ಅಷ್ಟೊಂದಾಗಿ ನೋಡಿದ್ರೆ. ಯಾಕಂದರೆ ಅಟ್ಯಾಕ್ ಮಾಡೋಕ್ಕೂ ಕ್ರೊಕೊಡೈಲ್ ಹಾಕಿದ್ದಾರೆ. ಸೊ ವನ್ಯಪ್ರಾಣಿ ಇಲ್ಲೆಲ್ಲ ಹಾಕಿದ್ದಾರೆ, ಸಿಂಹ ಎಲ್ಲ. ಸೊ ಇವೆಲ್ಲ ಅದಕ್ಕೂ ಮುಂದೆ ಬಂದರೂ ಸಹ ನೋಡಿ ಇವತ್ತು ಎಷ್ಟೊಂದು ಜನ ಇರ್ತಾರೆ ಇಲ್ಲಿ. ಫಿರಂಗಿ ತಗೊಂಡು ಶೂಟ್ ಮಾಡಿಬಿಡ್ತಾರೆ ಗೊತ್ತಾ ಅವಾಗಿನ ಕಾಲದಲ್ಲಿ ಎಷ್ಟೊಂದು ಇದೆ. ಸೊ ಅವಾಗ ಏನು ಗೊತ್ತಾ, ಹೋಗ್ಬಿಟ್ಟು ಎಲ್ಲ ಫುಲ್ ಧ್ವಂಸ ಮಾಡೋದು. ಯಾವುದೋ ಒಂದು ಹೋಗ್ಬಿಟ್ಟು ಒಂದು ರಾಜ್ಯ ಧ್ವಂಸ ಮಾಡೋದು, ಅಲ್ಲಿರೋ ತಗೊಂಬ ಇದರ ಸೃಷ್ಟಿ ಮಾಡೋದು. ಅದಕ್ಕೆ ಇಷ್ಟೊಂದು ಸಾಮ್ರಾಜ್ಯ ಅದರ ಇಷ್ಟೊಂದು ದೊಡ್ಡದಾಗೆಲ್ಲ ಸೃಷ್ಟಿ ಮಾಡಿದ್ದಾರೆ. ಇಷ್ಟೊಂದು ಇಲ್ಲ ಅಂದರೆ ಇವಾಗಿನ ಕಾಲದಲ್ಲಿ ಕಷ್ಟಪಟ್ಟು ಈ ಥರ ಮಾಡೋಂಗಿದ್ರೆ ಸೊ ಇದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಾಗಿನ ಕಾಲದಲ್ಲಿ ಗೊತ್ತಲ್ಲ, ಸೊ ಏನೋ ಧ್ವಂಸ ಮಾಡಿ ಹೋಗಿ ಓಡಿ ಅದನ್ನು ತಗೊಂಡು ಅದರ ರಾಜ್ಯ ಅದರ ಇಂಪ್ರೂವ್ ಮಾಡ್ತಾರೆ. लगाना शुरू करो. ನಾಗರಿ ಮಸೀದಿ. ಸೊ ಇಷ್ಟು ಉಂಟು ನಾಗರಿ ಮಸೀದಿ. ಸೊ ಮಸೀದಿ ಒಳಗಡೆ ಮಸೀದಿ ಒಳಗಡೆ ಅವರು ಸಹ ಶೂ ಬಿದ್ದುಬಿಟ್ಟು ನೋಡಿ. ಯಾಕಂದರೆ ಸೊ ನಾವು ಯಾವ ಥರ ದೇವ್ರನ್ನ ಇದು ಮಾಡ್ತೀವೋ ಸೊ ಅಲ್ಲೋ ಸಹ ಮಸೀದಿ ನೋಡಿ ಬಂದ್ಬಿಟ್ಟು ಇಲ್ಲಿ ಅಂತ ಗೊತ್ತಾ. ಸೊ ಇಲ್ಲಿಂದ ಅಂದರೆ ಶೋ ಜಸ್ಟ್ ಇಲ್ಲಿಂದ ವಾಟ್ರ್ ಹೋಗೋದು ನೋಡಿ. ಇಲ್ಲಿಂದ ಬಂದ್ಬಿಟ್ಟು ವಾಟ್ರ್ ಬಿಡ್ತಾರೆ, ವಾಟ್ರ್ ಹೋಗ್ತಾ ಇರುತ್ತೆ ಇಲ್ಲಿಂದ. ಸೊ ಬಂದ್ಬಿಟ್ಟು ನಮಾಜ್ ಮಾಡೋ ಅಂತ ಒಂದು ಪ್ಲೇಸ್ ಮಾಡಿದವರು. ಸೊ ಇಲ್ಲೊಂದು ಪ್ಲೇಸೆಲ್ಲ ನಮಾಜ್ ಮಾಡಿದ್ರು. ಇಲ್ಲೆಲ್ಲ ಹುಡುಗ ಆಗೋದು. ಸೊ ಏನು ಗೊತ್ತಾ, ಇದೇ ನಮ್ಮ ಮಸೀದಿ ನೋಡಿ ಹಿಂಗಿದೆ ಅಂತ. ಇಲ್ಲಿಂದ ಒಳಗಡೆ ಒಂದು ವರ್ಷಕ್ಕೆ ಹಿಂಗಿದೆ ಅಂತ ಕ್ಲಾಸು. ಸೊ ನೋಡಿ ಒಂದು ವ್ಯೂಸ್ ಎಲ್ಲ ಅಂದರೆ ಕೂತ್ಕೊಂಡು ಇದೇ ನಮಾಜ್ ಮಾಡೋದು. ಸೊ ನಮಾಜ್ ಮಾಡೋ ಅಂತ ನಮಾಜ್ ಅವ್ರ ದೇವ್ರು ಹೋದ. ಸೊ ಇವರ ದೇವರು ಅಂತಿರಲ್ಲ ಗೊತ್ತಲ್ಲ. ಸೊ ಮುಸ್ಲಿಮ್ ಅವರೆಲ್ಲ ಹೆಂಗೆ ಮಾಡ್ತಾರೆ ನಮಾಜ್ ಮಾಡೋ. ಸೊ ಅವ್ರ ದೇವರನ್ನು ಬಿಲೀವ್ ಮಾಡ್ತಾರೆ ಜಸ್ಟ್ ಅಷ್ಟೇ. ಸೊ ಇದೇ ಥರ ಅವ್ರು ಇದಕ್ಕೆ ದೇವರನ್ನು ಬಿಲೀವ್ ಮಾಡ್ತಾರೆ ದೇವರು. ಇಲ್ಲೆಲ್ಲ ಸೊ ಕೂತ್ಕೊಂಡು ನಮಾಜ್ ಮಾಡೋ ಅಂತ ಪ್ಲೇಸ್. ಇಲ್ಲಿಂದ ಮೇಲೆ ತರಿಸಿ ನೋಡಿ ಹೇಗಿದೆ ನಮಾಜು ಗೊತ್ತಾ. ಸೊ ಇದೆಲ್ಲ ಒಂದು ಮಸೀದಿ ನೋಡಿ ಹಿಂಗೆ ಅಂತ ಹಂಗಿಲ್ಲೇ ಬನ್ನಿ. ಸೊ ಇಲ್ಲಿಂದ ಒಂದು ವ್ಯೂ ನೋಡಿ ಹೆಂಗಿದೆ ಮೇಲೆ ನೋಡಿ. ಈ ಒಂದು ರೌಂಡ್ ಶೇಪು ಸ್ಟ್ರಕ್ಚರು ಈ ಒಂದು ಗಲ್ ಅಂತ ನೋಡಿ. ಸ್ಟೋನ್ ಅಂತೂ ಇವಾಗ ಸಿಗಲ್ಲ ಮೋಸ್ಟ್ಲಿ ಸ್ಟೋನು. ಸೊ ಇಷ್ಟೊಂದು ಸ್ಟ್ರಾಂಗ್ ಸ್ಟೋನ್ ಇವಾಗ ಇಲ್ಲ ಅನ್ಸೋದು ಮೋಸ್ಟ್ಲಿ. ಎಲ್ಲಿ ಅವಾಗಿಂದ ಮೊದಲ ಕಾಲದಲ್ಲಿ ತಗೊಂಡ್ಬಂದಿರೋಂಥ ಒಂದು ಸ್ಟೋನ್ ಇದು. ಸೊ ಇವಾಗೆಲ್ಲ ಇಷ್ಟೊಂದು ಇಲ್ಲ. ಇಲ್ಲೇ ಮೇಲೆ ನೋಡ್ಕೊಂಡು ನೋಡಿ ಇದೇ ಲಾಸ್ಟ್ ಇನ್ನೊಂದು ಕೆಳಗಡೆ ಹೋಗಿ ನೋಡಿ. ಇದೆಲ್ಲ ಒಂದು ಸಿಗರೇಟ್ ಗೇಟು ಕೆಳಗಡೆ ಹೋಗೋದು ಬನ್ನಿ. ಇದೆಲ್ಲ ಮೀನಾ ಬಜಾರ್. ಸೊ ಇದನ್ನೇ ಮೀನಾ ಬಜಾರ್ ಅಂತ ನೋಡಿ. ಡಿವೈನ್ ಕಿ ಕಾಸ್. ಸೊ ಇದೆಲ್ಲ ಬಂದು ಶಾಪಿಂಗ್ ಮಾಡೋಂಥ ಆವಾಗಿನ ಕಾಲದಲ್ಲಿ ಮೀನಾ ಬಜಾರಲ್ಲಿ ಇದೇ ಥರ ಮೀನಾ ಬಜಾರ್ ನೋಡಿ. ಸೊ ಮನೇಲಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ಇವಾಗ ಏನು ಮಾರ್ಕೆಟ್ ಅಂತೀವಲ್ಲ ಅದೇ ಥರ ಮಾರ್ಕೆಟ್. ಸೊ ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಥರ ಇತ್ತು ನೋಡಿ. ಎಲ್ಲ ಇವಾಗಿನ ಕಾಲದಲ್ಲಿ ಅವಾಗಿನ ಕಾಲದಲ್ಲಿ ಒಂದು ಮಾರ್ಕೆಟ್ ಇದೆಲ್ಲ ಶಾಪಿಂಗ್ ಮಾಡಿ ನಗರ ಇದು ಬಂದ್ಬಿಟ್ಟು ಶಾಜಹಾನ್ ಇಲ್ಲಿಂದ ಇದೆಲ್ಲ ಬಂದ್ಬಿಟ್ಟು ಶಾಪಿಂಗ್ ಮಾಡ್ತಾ
ಸೊ ನಾವು ಬರೀ 25% ಮಾತ್ರ ನೋಡ್ಬೋದು ನೋಡಿ. ಇಲ್ಲಿಂದ ಒಂದು ಬ್ರೋ ಇದೆಲ್ಲ ಫುಲ್ ಬಂದ್ಬಿಟ್ಟು ಎಲ್ಲ ಒಂದು ರಹಸ್ಯವಾದ ಪ್ಲೇಸ್ ಯಾಕೆ ಗೊತ್ತಾ. ಸೊ ಯಾರಿಗೂ ಸಹ ಪ್ರೆಜರ್ ಅಂದರೆ ಯಾರಿಗೂ ಸಹ ನೋಡೋಕ್ಕೂ ಆಸೆ ಬಿಡಲ್ಲ, ಏನಿಲ್ಲ. ಸೊ ಇದು ಏನಿದೆ ಏನು ಸೀಕ್ರೆಟ್ ಏನೇನು ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ. ಸೊ ಯಾರು ಇದ್ರ ಬಗ್ಗೆ ಸೀಕ್ರೆಟ್ ತುಂಬ ದೊಡ್ಡ ಸೀಕ್ರೆಟ್ ಇದೆ. ಸೊ ಯಾರಿಗೂ ಸಹ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಫುಲ್ ಇಂಡಿಯನ್ ಆರ್ಮಿ ಆದರೆ ಇದೆ ಇಲ್ಲಿ. ಸೊ 75 ಇಲ್ಲಿಂದ ಬಂದ್ಬಿಟ್ಟು 75% ಬರುತ್ತೆ. ಎಲ್ಲ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಅಕ್ರಮ ಅಂದರೆ ಆರ್ಮಿ ಅವರ ಬಟ್ ಅವರಲ್ಲಿದೆ. ಯಾರು ಸಹ ಹೊರಗಡೆ ಹೋಗೋಕ್ಕೂ ಹೋಗಲ್ಲ. ಈ ಬಗ್ಗೆ ಬಂದ್ಬಿಟ್ಟು ಮತ್ತೆ ಯಾರು ಅಟ್ಯಾಕ್ ಮಾಡೋಕ್ಕೂ ಹೋಗಲ್ಲ, ಇಲ್ಲಿಂದ ಏನು ಇದು ಮಾಡೋಕ್ಕೂ ಹೋಗಲ್ಲ. ಯಾಕಂದರೆ ಆರ್ಮಿ ಇದೆ ಇಲ್ಲಿ, ಇಂಡಿಯನ್ ಆರ್ಮಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಎಲ್ಲ ಫುಲ್ ಇಂಡಿಯನ್ ಆರ್ಮಿ ನೋಡಿದ್ರೆ. ಸೊ ಆರ್ಮಿ ಕ್ಯಾಂಪ್ ಇಲ್ಲಿ ಹೊರಗಡೆ ಮತ್ತು ಏನು ಕಾಣ್ತಾರೆ ನೀರಿದೆಯಲ್ಲ. ಸೊ ಮೀನಾ ಮಾರ್ಕೆಟ್ ಹತ್ರ ಇದೆಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಲಾಸ್ಟ್ ನೋಡಿ, ಇಲ್ಲಿಂದ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ಆರ್ಮಿ ಇದ್ದಾರೆ. ಸೊ ಮಿಲ್ಟ್ರಿ ಇದೆಲ್ಲ ಫುಲ್ ಮಿಲ್ಟ್ರಿನೇ ಅವರೊಬ್ಬರು. 75% ಎಲ್ಲ ಫುಲ್ ಮಿಲ್ಟ್ರಿನೇ ಅವರ. ಸೊ ಎಷ್ಟು ಬರೀ 25% ಮಾತ್ರ ನಾವು ನೋಡ್ಬೋದು. ಮತ್ತು ಇಲ್ಲಿ ತಿರಂಗಿ ನೋಡು, ಬ್ರಿಟಿಷ್ ಕೆನಾನ್. ಸೊ ಬಂದ್ಬಿಟ್ಟು ಏನೋ ಅಟ್ಯಾಕ್ ಮಾಡೋಕ್ಕೆ ಬಂದು ಮಾತ್ರ ಇಲ್ಲಿಂದ ಫಸ್ಟ್ ನಾವು ನಡೆಯಲ್ದಲ್ಲ ಅಲ್ಲಿಂದ ಕಲ್ಲು ಹಾಕ್ತಾ ಇರ್ಬೋದು. ಸೊ ಇಲ್ಲಿಂದ ಬಂದ್ಬಿಟ್ಟು ತಿರಂಗಿ ಒಂದೇ ಶೂಟ್ಗೆ ಇಲ್ಲಿಂದ ಬಂದ್ಬಿಟ್ಟು AK-47 ಗೊತ್ತಲ್ಲ, AK-47 ಅಲ್ಲ M17. ಸೊ ಒಂದು ಸತಿ ಬುಲೆಟ್ ಹಾಕಿದ್ರೆ ನಿನ್ನ ಸಾವು ಸಹ ನೀನು ಕೇಳೋಕ್ಕಾಗಲ್ಲ ಆ ಥರ. ಸೊ ಎಷ್ಟೊಂದು ಸ್ಪೀಡ್ ಅದು ಬುಲೆಟ್ ಆದರೂ ಹೆಂಗಿರೋದ್ರಿಂದ ತಿರಂಗಿ ಅಂದರೆ ಅಷ್ಟೊಂದು ಸ್ಪೀಡಾಗಿ ಬರ್ತದೆ ಗೊತ್ತಲ್ಲ. ಮತ್ತು ನೀವು ಹಿಂಗೆ ಮುಂದೆ ನೋಡ್ಕೊಂಡ್ರೆ ಸೊ ಇಲ್ಲಿ ಲಾಸ್ಟ್ ಇಲ್ಲಿಗೆ ನಾನು ಏನಲ್ಲ. ಸೊ ಇದರಲ್ಲಿ ಏನೋ ಇದೆ ಗುರು ಆಗ್ರಾದಲ್ಲಿ. ಸೊ ಏನಂದ ಯಾರು ಗೊತ್ತಿಲ್ಲ, ಈಗ ಗೋಲ್ಡ್ ಇಲ್ಲ ಏನಿದೆ ಅಂತ. ಸೊ ಇದ್ರ ಬಗ್ಗೆ ಸೊ ತುಂಬ ಸೀಕ್ರೆಟ್ ಇದ್ರ ಬಗ್ಗೆ. ಸೊ ಯಾರೂ ಸಹ ಬಟ್ ವೈರಲ್ ಮಾಡ್ತಾಯಿಲ್ಲ, ರೀಲ್ ಮಾಡ್ತಾಯಿಲ್ಲ ಇದ್ರ ಬಗ್ಗೆ. ಒಳಗಡೆ ಏನಿದೆ ಅಂತ ಇದು ಮಾಡ್ತಾಯಿಲ್ಲ. ಸೊ 75 ನೋಡಿ ಇಲ್ಲಿಂದ ಫುಲ್ ಎಲ್ಲ ಕೋಟೆ ಒಂದು ಕ್ಲೋಸ್. ಸೊ ಯಾರು ಸಹ ವಿಸಿಟ್ ಮಾಡೋಕ್ಕಾಗಲ್ಲ. ಇದುವರೆಗೂ ಏನು ಇದು ಮಾಡಿಲ್ಲ. ಸೊ ಏನೋ ಇದೆ ಆಗ್ರಾದಲ್ಲಿ. ಸೊ ತುಂಬ ದೊಡ್ಡ ಸಂಪತ್ತಿದೆ ಈ ಒಂದು ಆಗ್ರಾದಲ್ಲಂತೂ. ಸೊ ಅದು ಯಾರಿಗೂ ಸಹ ಗೊತ್ತಿಲ್ಲ ಇದುವರೆಗೂ. ನಾನು ಬಟ್ ನಿಮ್ಗೆ ತೋರಿಸಲ್ಲ ಸೀಕ್ರೆಟ್ ಏನು ಅದನ್ನು ಲಾಕ್ ಮಾಡಿರೋದ್ರಿಂದ. ಮತ್ತು ಬಂದ್ಬಿಟ್ಟು ನಾವು ವಿಸಿಟರ್ಸ್ ಎಲ್ಲ ಫುಲ್ ಅಲೋ ಹೋಗಿದ್ದು ಇಲ್ಲಿ ಗಂಟ ಮಾತ್ರ ನೋಡಿ. 25% ಮಾತ್ರ ವಿಸಿಟರ್ಸ್ಗಳು ಇಲ್ಲಿಂದ ಹೋಗ್ತಿಲ್ಲ. ಲಾಸ್ಟ್ ಡೋರ್, ಈ ಒಂದು ಡೋರ್ ನೋಡ್ಕೊಂಡು ಹೆಂಗಿದೆ ಅಂದ್ಬಿಟ್ಟು ಎಷ್ಟೊಂದು ಸ್ಟ್ರಾಂಗ್ ಎಲ್ಲ ಕಬ್ಬಿನ ಐರನ್ ಇದೆ ಮಟ್ಟ ಒಂದು ಡೋರ್ ನೋಡಿ. ಸೊ ಹೊರಗಡೆ ನೋಡ್ಕೊಂಡ್ರೆ ಆರ್ಮಿ ಕ್ಯಾಂಪೆಲ್ಲ ಫುಲ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ನೋಡಿದ್ರೆ. ಇವಾಗ ಮಹಲಿಂದ ಆ ಕಡೆ ಎಂಟ್ರಿ ಇಲ್ಲ. ಇದೇ ನಾವು ಲಾಸ್ಟ್ ಕ್ಲೋಸ್. ಇಲ್ಲಿಂದ ಈ ಕಡೆ ಬೇಕಾದ್ರೆ ಎಷ್ಟು ಬೇಗ ನೋಡ್ಕೋಬೋದು, ಆ ಕಡೆ ಎಲ್ಲ ಕ್ಲೋಸ್. ಸೊ ನೋಡಿದ್ರೆ ಹೆಂಗಿದೆ ಅಂತ. ಸೊ ಆಗ್ರಾ ಫೋರ್ಟ್ ಅಂತೂ ಇವಾಗ ಪ್ರಪಂಚದಲ್ಲಿರುವಂಥ ಒಂದು ಎಲ್ಲ ಒಂದು ದೊಡ್ಡ ಫೋಟೋ ಇದೆ. ಸೊ ಒಂದು ತುಂಬ ದೊಡ್ಡ ಫೋಟೋ, ಇಷ್ಟು ಫೋಟೋ. ಸೊ 25% ಮಾತ್ರ ನೋಡಬೇಕಾಗಿರೋದು ಫೋಟೋ ಇದು ಇಷ್ಟ. ಸೊ ಇದರಲ್ಲಿ ತುಂಬ ಏನು ಸೊ ನಾವು ಲೆಕ್ಕಿಸಲಾರದಂಥ ಒಂದು ಸಂಪತ್ತು, ಅಗಾಢವಾದ ಸಂಪತ್ತಿದೆ ಇದರಲ್ಲಿ. ಏನಂತ ಒಳಗಡೆ ಸೊ ಆವಾಗಿನ ಕಾಲದಲ್ಲಿ ರಾಜರು ಮಹಾರಾಜರ ಕಾಲದಲ್ಲಿ ಸೊ ಎಲ್ಲ ಫುಲ್ ಸಂಪತ್ತಿರೋಂಥ ಒಂದು ಪ್ಲೇಸ್ ಇದು. ಯಾಕಂದರೆ ಇಷ್ಟೊಂದು ಫೋರ್ಟ್ ಈ ಥರ ಇದೆ ಗುರು. ಮತ್ತು ಎಷ್ಟೊಂದು ಸಂಪತ್ತಿದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇದನ್ನೆಲ್ಲ ಫುಲ್ ಯಾರು ವೈರಲ್ ಮಾಡಿಲ್ಲ. ಓಕೆ ನೋಡೋಣ ಇಲ್ಲಿಂದ ಹೋಗಿ ನೋಡೋಣ. ಇದೇ ಬಂದ್ಬಿಟ್ಟು ಫೋಟೋ. ಇವಾಗ ಆಕ್ಚುಲಿ ವಿಡಿಯೋ ತುಂಬ ಲೆಂತ್ ಆಯಿತು. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್.